ಇವತ್ತು ಒಂದು ಹಳೆ ಕಾಲದ ಸಾಂಪ್ರದಾಯಿಕವಾದಂತಹ ಅನ್ನದ ಬಗೆಯನ್ನು ಮಾಡೋಣ. ನಾನು ಮಾಡ್ತಾ ಇರೋದು ಎಳ್ಳಿನ ಅನ್ನ ಅಥವಾ ಎಳ್ಳಿನ ಚಿತ್ರಾನ್ನ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ತುಂಬ ಸುಲಭವಾಗಿ ಕಡಿಮೆ ಸಾಮಗ್ರಿಗಳಿಂದ ಮಾಡುವಂತಹ ಮತ್ತೊಂದು ನನ್ನ ಅಜ್ಜಿಯ ಕಾಲದ ಅಡುಗೆ ಹೇಗೆ ಮಾಡೋದು ನೋಡೋಣ. ಇದಕ್ಕೆ ನಾನು 4 ಟೇಬಲ್ ಚಮಚದಷ್ಟು ಬಿಳಿ ಎಳ್ಳನ್ನು ತಗೊಂಡಿದ್ದೇನೆ. ಎಳ್ಳನ್ನು ಮೊದಲಿಗೆ ನಾವು ಒಳ್ಳೆ ಪರಿಮಳ ಬರಬೇಕು, ಚಟ್ಪಟ್ ಅಂತ ಸಿಡಿಬೇಕು, ಅಲ್ಲಿ ತನಕ ಹುರ್ಕೋಬೇಕಾಗತ್ತೆ. ನೋಡಿ, ಹದವಾಗಿ ಹುರಿದು ಆಗಿದೆ. ಇಲ್ಲಿ ಬಿಳಿ ಎಳ್ಳಿನ ಬದಲಾಗಿ ನೀವು ಕಪ್ಪೆಳ್ಳು ಇಷ್ಟ ಆಗುತ್ತೆ ಅಂತಂದರೆ ಕಪ್ಪು ಎಳ್ಳನ್ನು ಸಹ ತಗೊಳ್ಬೋದು, ತೊಂದರೆ ಇಲ್ಲ. ಈಗ ಅದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ 1 ಟೇಬಲ್ ಚಮಚದಷ್ಟು ಕಡಲೆಬೇಳೆ, ಅರ್ಧ ಟೇಬಲ್ ಚಮಚದಷ್ಟು ಉದ್ದಿನಬೇಳೆ, 1 ಟೀ ಸ್ಪೂನಷ್ಟು ಕಾಳು ಮೆಣಸು ಮತ್ತು 3 ಒಣ ಮೆಣಸು, ಬ್ಯಾಡಗಿ ಮೆಣಸನ್ನು ಹಾಕಿ ಇದನ್ನು ಸಹ ಹದವಾಗಿ ಹುರ್ಕೊಳ್ತೀನಿ. ಇಲ್ಲಿ ನಮಗೆ ಕಾಳು ಮೆಣಸಿನ ಖಾರವೇ ಈ ಅನ್ನದಲ್ಲಿ ಸ್ಟ್ರಾಂಗ್ ಆಗಿ ಇರುತ್ತೆ. ಜಸ್ಟ್ ಬಣ್ಣ ಬರಲಿ ಅಂತ ಹೇಳಿ ನಾನು 3 ಬ್ಯಾಡಗಿ ಮೆಣಸನ್ನು ಹಾಕಿದ್ದೇನೆ. ನೋಡಿ, ಬೇಳೆಕಾಳುಗಳು ಹದವಾಗಿ ಹುರಿದು ಆಗಿದೆ. ಈಗ ಸ್ವಲ್ಪ ತಣ್ಣಗಾದ ಮೇಲೆ ನಾವು ಮಿಕ್ಸರ್ ಜಾರ್ಗೆ ಹಾಕಿ ಇದನ್ನು ಪುಡಿ ಮಾಡ್ಕೋಬೇಕಾಗತ್ತೆ. ಇಲ್ಲಿ 1 ಟಿಪ್ ಏನಪ್ಪ ಅಂದರೆ, ಎಳ್ಳು ಸ್ವಲ್ಪ ತಣ್ಣಗಾದ ಮೇಲೇ ನೀವು ಪುಡಿ ಮಾಡಿ, ಯಾಕೆಂದರೆ ಅದು ಎಣ್ಣೆ ಬಿಟ್ಕೊಂಡು ಬಿಡುತ್ತೆ ಬಿಸಿದನ್ನೇ ಪುಡಿ ಮಾಡಲಿಕ್ಕೆ ಹೋದರೆ. ಹಾಗಾಗಿ ನೋಡಿ, ನಾನಿವಾಗ ನುಣ್ಣಗೆ ಇದನ್ನು ಈ ರೀತಿ ಪೌಡರ್ ಮಾಡಿಕೊಂಡು ಬಂದಿದ್ದೇನೆ. ಈ ಪುಡಿಯೇ ಅಂದರೆ ಎಳ್ಳಿನ ಪರಿಮಳವೇ ಇದರಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಇರುತ್ತೆ ಈ ಅನ್ನದಲ್ಲಿ. ಈಗ ಈ ಕಡೆ ನಾನು 1 ಕಪ್ಪಿನಷ್ಟು ಅನ್ನವನ್ನು ಮಾಡಿಟ್ಕೊಂಡಿದ್ದೇನೆ. ಉದುರುದುರಾಗಿದೆ, ಬಿಸಿ ಇದೆ. ಸೊ ನಾನು ಇದನ್ನು ಒಂದು ಪಾತ್ರೆಗೆ ಹಾಕಿ ಆರೋದಕ್ಕೆ ಬಿಟ್ಟಿದ್ದೇನೆ. 1 ಚಮಚದಷ್ಟು ಎಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದರಿಂದ ಅನ್ನ ಸ್ವಲ್ಪ ಬೇಗ ಉದುರುದುರಾಗಿ ಆಗುತ್ತೆ, ಒಂದಕ್ಕೊಂದು ಅಂಟೋದಿಲ್ಲ ಅಂತ. ಬನ್ನಿ, ಈ ಕಡೆ ಇದಕ್ಕೆ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. ಅದಕ್ಕೆ 1 ಟೇಬಲ್ ಚಮಚದಷ್ಟು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಶೇಂಗಾ ಬೀಜವನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ನೀವು ಎಳ್ಳೆಣ್ಣೆ ಅಥವಾ ಶೇಂಗಾ ಎಣ್ಣೆ ತಿನ್ನೋ ರೂಢಿ ಇದ್ದರೆ ಆ ಎಣ್ಣೆ ಸಹ ಬಳಸ್ಬೋದು, ಈ ಅನ್ನಕ್ಕೆ ಚೆನ್ನಾಗಿರುತ್ತೆ. ಈ ದೇವಸ್ಥಾನದಲ್ಲೆಲ್ಲ ಪ್ರಸಾದದ ರೂಪವಾಗಿ ಕೊಡ್ತಾರೆ, ನಿಮಗೆ ತಿಂದಿರೋ ನೆನಪಿರ್ಬೋದು, ಅದೇ ರೀತಿ ಬರುತ್ತೆ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಶೇಂಗಾ ಬೀಜ 3/4 ಭಾಗ ಫ್ರೈ ಆದಮೇಲೆ ಅರ್ಧ ಚಮಚದಷ್ಟು ಸಾಸಿವೆ, ಅರ್ಧ ಚಮಚದಷ್ಟು ಉದ್ದಿನಬೇಳೆ, 1 ಚಮಚದಷ್ಟು ಕಡಲೆಬೇಳೆಯನ್ನು ಹಾಕಿ ಒಗ್ಗರಣೆಯನ್ನು ಬಾಡಿಸ್ಕೊಳ್ತಾ ಇದ್ದೀನಿ. ನೋಡಿ, ಬೇಳೆಕಾಳುಗಳೆಲ್ಲ ಹದವಾಗಿ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ನಾನು ಮುರಿದು ಹಾಕ್ತಾ ಇದ್ದೀನಿ. 1 ಮುರಿದಿರುವಂತಹ ಬ್ಯಾಡಗಿ ಮೆಣಸನ್ನು ಸಹ ಸೇರಿಸ್ತಾ ಇದ್ದೀನಿ. ಒಗ್ಗರಣೆಯನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಬೆಳಗಿನ ಗಡಿಬಿಡಿಗೆ ಮಕ್ಕಳ ಲಂಚ್ ಬಾಕ್ಸಿಗೂ ಸಹ ನೀವು ಇದನ್ನು ಮಾಡಿಕೊಡ್ಬೋದು. ತುಂಬ ಈಸಿ ಇದೆ, ಹಾಗೆ ತುಂಬ ಬೇಗ ಸಹ ಆಗತ್ತೆ. ಈ ಕಡೆ ನಾನು ಮಾಡಿಟ್ಕೊಂಡಿರುವಂತಹ ಅನ್ನಕ್ಕೆ ಮಾಡಿರುವಂತಹ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಒಮ್ಮೆಲೆ ನೀವು ಎಲ್ಲ ಪುಡಿಯನ್ನು ಹಾಕಬೇಕಂತ ಇಲ್ಲ, ಸ್ವಲ್ಪ ರುಚಿಯನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಮಾಡಿಟ್ಕೊಂಡಿರುವಂತಹ ಒಗ್ಗರಣೆಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಬಾಸುಮತಿ ಅಕ್ಕಿನೆಲ್ಲ ಅನ್ನ ಮಾಡ್ಕೋಬೇಕಂತ ಇಲ್ಲ, ಸೋನಾ ಮಸೂರಿ ಅಕ್ಕಿ ಆದರೆ ಚೆನ್ನಾಗಾಗತ್ತೆ ಆ್ಯಕ್ಚುಲಿ. ಏಕೆಂದರೆ ನಾನು ಆಗಲೇ ಹೇಳಿದಾಗೆ ಇಲ್ಲಿ ಎಳ್ಳಿನ ಪರಿಮಳ ಸ್ಟ್ರಾಂಗ್ ಆಗಿ ಇರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಸ್ವಲ್ಪ ನಿಧಾನಕ್ಕೆ ಇದನ್ನು ಕಲಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಅಂದರೆ ಮುದ್ದೆ ಆಗೋದು ಬೇಡ. ಹಾಗಾಗಿ ಅನ್ನ ಪೂರ್ತಿಯಾಗಿ ತಣ್ಣಗಾದ ಮೇಲೆ ನೀವು ಕಲಿಸ್ಕೊಳ್ಬೋದು. ಇದಕ್ಕೆ ಹುಳಿ ಹಾಕೋದಿಲ್ಲ, ಹುಳಿಯ ಅಗತ್ಯ ಇಲ್ಲ. ನಿಮಗೆ ಬೇಕಾದರೆ ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಳ್ಬೋದು. ನಾನು ಮತ್ತೆ ಒಂದು ಸ್ವಲ್ಪ ಮಾಡಿಟ್ಕೊಂಡಿರುವಂತಹ ಪುಡಿಯನ್ನು ಹಾಕಿ ನೋಡಿ ಚೆನ್ನಾಗಿ ಕಲಿಸ್ಕೊಂಡಿದ್ದೇನೆ. ಅನ್ನಕ್ಕೆಲ್ಲ ಪುಡಿ ಮತ್ತು ಒಗ್ಗರಣೆ ಮಿಕ್ಸ್ ಆದರೆ ಆಯಿತು. ಒಂಥರ ಯುನೀಕ್ ಆಗಿರೋ ಟೇಸ್ಟಲ್ಲಿರುತ್ತೆ. ಮೈಲ್ಡ್ ಆಗಿರೋ ಮಸಾಲೆಯೊಂದಿಗೆ ಈರುಳ್ಳಿ, ಬೆಳ್ಳುಳ್ಳಿ ಯಾವುದನ್ನು ಹಾಕದೆ ಮಾಡುವಂತಹ ಒಂದು ಸಾಂಪ್ರದಾಯಿಕವಾದಂತಹ ಅಡುಗೆ ಎಳ್ಳಿನ ಅನ್ನ ಅಥವಾ ಎಳ್ಳಿನ ಚಿತ್ರಾನ್ನ ತಯಾರಾಯಿತು. ಇದನ್ನು ಯಾವುದೇ ರಾಯ್ತ ಅಥವಾ ಚಟ್ನಿ ಜೊತೆ ನೀವು ಸರ್ವ್ ಮಾಡ್ಬೋದು, ಬಟ್ ಇದಕ್ಕೆ ಏನೂ ಬೇಕಾಗಲ್ಲ. ಹಾಗೆ ತಿನ್ನಲಿಕ್ಕೆ ಸಹ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಳ್ಳನ್ನು ಮಾಡೋದು ಎಷ್ಟು ಈಸಿ ಇದೆ ಅಂತ. ರೆಸಿಪಿ ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಅದಕ್ಕೂ ಮುಂಚೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಥ್ಯಾಂಕ್ ಯು.